ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮನು. ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ನಮ್ಮ 4815 ಗಾಡಿ ಕಟ್ಟೆ ಕೆಲಸ ಮಾಡಿಸ್ಬೇಕು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಗ್ತಾ ಇದ್ದೀವಿ, ಹೋಗೋಣ ಬನ್ನಿ. ನಮ್ಮ ಗಾಡಿ ಕೆಲಸ ಏನಪ್ಪ ಅಂತ ಹೇಳಿದ್ರೆ ಬನ್ನಿ ತೋರಿಸ್ತೀನಿ. ರೈಟ್ ಸೈಡು ಮೇನ್ ಪ್ಲೇಟು ಕಟ್ಟಾಗಿದೆ. ಇದಕ್ಕೆ ಇಲ್ಲೇ ಒಂದು ಪ್ಲೇಟು ನೋಡಿದ್ದೀವಿ, ಆ ಪ್ಲೇಟನ್ನು ಹಾಕ್ಸಿ ರೆಡಿ ಮಾಡಿಸಿ ಗಾಡಿ ಕಳಿಸ್ಬೇಕು. ಹಾಗೆ ಕೂಡ ನಮ್ಮ ಗಾಡಿಗೆ ಈಗ 15 ಗಾಡಿಗೆ ಡ್ರೈವರ್ ಬಂದಿದ್ದಾರೆ, ತೋರಿಸ್ತೀನಿ ಬನ್ನಿ. ಇವರೇ ವಿನೋದನ ಅಂತ, ತಮಿಳ್ನಾಡವರು. ಇನ್ಮೇಲಿಂದ ಇವರೇ ಈ ಗಾಡಿನ ಓಡಿಸ್ತಾರೆ. ಇವಾಗೇನು ತಲೆ ಕೆಡಿಸ್ಕೊಳ್ಳಂಗಿಲ್ಲ, 2 ಗಾಡಿಗೂ ಡ್ರೈವರ್ಗಳಿದ್ದಾರೆ, ಅದರಿಂದ ನಾವು ಹೋಗ್ತಾ ಇಲ್ಲ. ಇವನಿಗಾಗಿ ಇಷ್ಟು ತನಕ ವೆಯ್ಟ್ ಮಾಡ್ತಿದ್ವಿ ನೋಡಪ್ಪ. ಎಲ್ಲಿಗೆ ಹೋಗಿದ? ಇಲ್ಲೇ ನಮ್ಮ ಗಾಡಿ ಬರೋ ಕೇಳ್ಬಿಟ್ಟು ಬೇರೆ ಗಾಡಿ ಕೆಲಸ ಮಾಡಕ್ಕೆ ಕೊಟ್ಟೋಗ್ಬಿಡೋಣ. ಈಗ ಬಿಚ್ತಾವನಾಗಪ್ಪ. ಬೇಗ ಬಿಚ್ಚಿ ಬೇಗ ಫಿಟ್ ಮಾಡಿ ಬೇಗ ಕಳಿಸ್ಬಿಡ್ಬೇಕು. ಕಟ್ಟೆಯಲ್ಲೇ ಬಿಚ್ಚಿ ಇಳಿಸಾಯ್ತು. ಇವಾಗ ಇವನು ಬಿಚ್ಚೋ ತನಕ, ರೆಡಿ ಮಾಡ್ಕೊಳ್ಳೋ ತನಕ ನಾವು ಹೋಗಿ ಐಟಮ್ಗಳು ತಂದು ಕೊಟ್ಬಿಟ್ರೆ ಪಟಾಪಟ್ ಅಂತ ರೆಡಿ ಮಾಡಿ ಕಳಿಸ್ತಾರೆ. ಆಟೋ ಪಾರ್ಟ್ಸ್ ಬಂದು ಐಟಮ್ಸ್ಗಳೆಲ್ಲ ತಗೊಂಡು ಗಾಡಿ ಹತ್ರ ವಾಪಸ್ ಹೋಗ್ತಾ ಇದ್ದೀನಿ. ತಗೊಂಡಿರೋದೇ ಒಂದು 4 ಐಟಮ್ಗಳು. ಓವರ್ ಕಾಸ್ಟ್ಲಿ ಆಗ್ಬಿಟ್ಟೈತೆ ಐಟಮ್ಗಳಂತೂ. ಒಂದು ಬುಷ್ ತಗೊಂಡಿದ್ದೀನಿ, 2 ಕಾಟ್ರ್ ಬೋಲ್ಟು, ಒಂದು ಸೆಂಟ್ರ್ ಬೋಲ್ಟು, ಒಂದು 8 ವಾಷರ್ಗಳು ತಗೊಂಡಿದ್ದೀನಿ. ಅದು ಲೆಫ್ಟ್ ಸೈಡು ಬಿಚ್ಚಿ ನೋಡ್ಬಿಡೋಣ ಅದಾಗೆ, ಅಲ್ಲಿಗೂ ಸಿಮ್ ಕೊಡಿಸ್ಬಿಡೋಣ ಅಂತ. ಹಾಗೆ ಇಬ್ಬರೇ ಇದ್ದಾರೆ ಹುಡುಗರು, ಅವರು ನಮ್ಮ ಥರನೇ ಟೀ ಲವರು. ಅವ್ರಿಗೆ ಟೀ ತಗೊಂಡು ಗಾಡಿ ಹತ್ರ ಹೋಗೋಣ ಬನ್ನಿ. ಸದ್ಯಕ್ಕೆ ಕಟ್ಟೆ ಕೆಲಸ ಎಲ್ಲ ಮುಗೀತು. ಇದೇ ನೋಡಿ ನಾವು ಹಾಕಿರೋ ಹೊಸ ಪ್ಲೇಟು. ಹಾಗೆ ಬುಷ್ಗಳು ಕೂಡ 2 ಹೊಸದು. ಏನೇ ಆಗಲಿ, ಇವಾಗ ಬರೋ ಪ್ಲೇಟ್ಗಳು ಮೊದಲಿನಷ್ಟು ಸ್ಟ್ರೆಂತ್ ಇರೋದಿಲ್ಲ. ನಮ್ಮದು ಶೋರೂಮಿಂದ ಬಂದಿದ್ದು ಇದೇ ಮೊದಲನೇ ಸಾರಿ ಕಟ್ಟಾಗಿರೋದು. ನಮ್ಮದೇನು ಲೈಟ್ ವೇಟ್ ಅಲ್ವಾ, ಆಗಿರೋದ್ರಿಂದ ಜಾಸ್ತಿ ಏನು ಪ್ಲೇಟ್ಗಳು ಹೋಗಲ್ಲ. ಇವಾಗ ಇದನ್ನು ಏರ್ಸೋದಕ್ಕೆ ಈ ಟ್ರಾಲಿ ಮೇಲೆ ಈ ಥರ ಇಟ್ಕೊಂಡು ಒಳಗಡೆ ತಳ್ಳಿ ಆಮೇಲೆ ಎತ್ತಬೇಕು. ಹಂಗೆ ಡೈರೆಕ್ಟ್ ಎತ್ತೀನಿ ಅಂತಂದರೆ ಆಗೋದಿಲ್ಲ. ಇದು ಇಳಿಸೋದೇನೋ ಈಸಿ, ಇಳಿಸ್ಬಿಡ್ಬೋದು. ಬಟ್ ಅದನ್ನು ಫಿಟ್ ಮಾಡಬೇಕಾದ್ರೆ ಈ ಥರ ಟ್ರಾಲಿಗೆ ಹಾಕ್ಕೊಂಡು ಆಮೇಲೆ ಫಿಟ್ ಮಾಡಬೇಕು. 2 ಗಾಡಿಗೆ ಡ್ರೈವರ್ಗಳು ಇರೋದ್ರಿಂದ ಇವಾಗ ನನಗೆ ನಮ್ಮ ಮಾವನಿಗೆ ಫುಲ್ ರೆಸ್ಟು. ಅದರಿಂದ ವಿಡಿಯೋ ಮಾಡ್ತಾಯಿಲ್ಲ. ಆದ್ರೂ ಕೂಡ ತಿಂಗಳಲ್ಲಿ 1-2 ಟ್ರಿಪ್ಪು ನಾನು ಹೊರಗಡೆ ಹೋಗಲಿಲ್ಲ ಅಂತಂದರೆ ಸಮಾಧಾನ ಆಗೋಲ್ಲ. ಏನೋ ಒಂಥರ ಕೈಕಾಲು ಕಟ್ಟಾಗ್ತಂಗೆ ಆಗ್ಬಿಡ್ತದೆ ಗುರು. ನೋಡಿ, ಇದನ್ನು ಫಿಟ್ ಮಾಡಿ ಬೇಗ ಗಾಡಿ ಕಳಿಸ್ತಾ ಇರೋದೆ. ಬ್ಯಾಲೆನ್ಸ್ ವೀಡಿಯೋಗಳು, ಸುಮಾರು ವೀಡಿಯೋಗಳು ಹಂಗೆ ಉಳ್ಕೊಬಿಟ್ಟೈತೆ, ಎಡಿಟ್ ಮಾಡಿಲ್ಲ. ಅಪ್ಲೋಡ್ ಮಾಡ್ತೀನಿ ಅಂತಂದರೆ ಮಿನಿಮಮ್ ಇನ್ನೂ ಒಂದು 5-6 ಬ್ಲಾಗ್ ಆಗುತ್ತೆ, ಅಷ್ಟು ವೀಡಿಯೋ ಐತೆ. ಬಟ್ ಎಡಿಟ್ ಮಾಡೋದಕ್ಕೆ ಟೈಮ್ ಇಲ್ಲ, ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ರೀಸೆಂಟಾಗಿ ನಾವು ಒಂದು ಶಾರ್ಟ್ ಮೂವಿ ಮಾಡ್ತಾಯಿದ್ವಿ, ಅದರದ್ದು ಫೈನಲ್ ಸ್ಟೇಜಲ್ಲಿದೆ. ಅಂದರೆ ನಮ್ಮ ನಗರದ ತೇರಿನ ದಿನ ಜುಲೈ 10 ಅದರದ್ದು ಪೋಸ್ಟರ್ ರಿಲೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದರಿಂದ ಆ ಕಡೆ ಬ್ಯುಸಿ ಆಗಿಬಿಟ್ಟಿದ್ದೀವಿ. ಹೆಂಗಾಗುತ್ತೆ ಏನೋ ಗೊತ್ತಿಲ್ಲ, ನೋಡೋಣ. ಗಾಡಿ ಕೆಲಸ ಎಲ್ಲ ಮುಗೀತು. ಇನ್ನೇನೋ ಕ್ಲಾಂಪ್ ಕೂಡ ಫಿಟ್ ಮಾಡ್ತಾ ಇದ್ದಾರೆ, ನೋಡ್ಬೋದು. ಇದನ್ನು ಮುಗಿಸಿದ ತಕ್ಷಣ ಕಳಿಸೋದೆ. ಹಾಗೆ ಲೆಫ್ಟ್ ಸೈಡು ಕೂಡ ಸಿಮ್ ಕೊಡಿಸ್ಬಿಡೋಣ, ಬಿಚ್ಚಿ ನೋಡ್ಬಿಡು ಅಂತ ಹೇಳ್ದೆ, ಬಿಚ್ತಾ ಇದ್ದಾರೆ. ಹೆಂಗಾಯ್ತೋ ಏನೋ ಗೊತ್ತಿಲ್ಲ, ಶೇಕಿತ್ತು ಒಟ್ಟಿನಲ್ಲಿ ಲೈಟಾಗಿ. ಗಾಡಿ ಕೆಲಸ ಎಲ್ಲ ಮುಗೀತು. ಇವಾಗ ಗಾಡಿನ ಕಳಿಸ್ಬಿಟ್ಟು ನಾವು ಮನೆ ಕಡೆ ಹೊರಡಬೇಕು. ಹೋಗೋಣ ಬನ್ನಿ. ದ ನೆಕ್ಸ್ಟ್ ಡೇ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಟು ಆಲ್. ನಿನ್ನೆ ನಮ್ಮ ಗಾಡಿ ಎಲ್ಲ ಕೆಲಸ ಮಾಡಿಸಿ ಕಳಿಸಾಯಿತು. ವಿಡಿಯೋ ಶಾರ್ಟ್ ಇತ್ತು, ಕೆಲವೊಂದು ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು. ಅದಕ್ಕೆ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರೋ ಮೇಯ್ನ್ ಇಂಟೆನ್ಷನ್ ಬಂದು ಡೈಲಿ ಬ್ಲಾಗ್ ಮಾಡೋಣ ಅಂತ ನನ್ನ ಪ್ಲ್ಯಾನ್ ಇದ್ದಿದ್ದು. ಸೊ ಅದ್ರ ಜೊತೆಗೆ ನಾನು ಏನೇನೆಲ್ಲ ಕೆಲಸ ಮಾಡ್ತೀನಿ ಅನ್ನೋದ್ರ ಬಗ್ಗೆ ತಿಳಿಸೋಣ ಅಂತ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು. ನಾನು ಯಾವಾಗಲೂ ಕೂಡ ಗಾಡಿಗೆ ಹೋಗೋದಿಲ್ಲ, ಡ್ರೈವರ್ಗಳಿರ್ತಾರೆ ಗಾಡಿಗೆ ಹೋಗ್ತಾರೆ. ಆದ್ರೂ ಕೂಡ ತಿಂಗಳಲ್ಲಿ 1-2 ಟ್ರಿಪ್ಪು ನಾನು ಹೊರಗಡೆ ಹೋಗಬೇಕು, ಅದೊಂದು ಅಭ್ಯಾಸ ನನಗೆ. ಇವಾಗ ರೀಸೆಂಟಾಗಿ ಡ್ರೈವರ್ ಇರಲಿಲ್ಲ ನಮ್ಮ ಒಂದು ಗಾಡಿಗೆ, ಅದಕ್ಕೆ ನಾನು ಒಂದು ಗಾಡಿನ ಓಡಿಸ್ತಾ ಇದ್ದೆ. ಹಾಗೆ ಇನ್ನೊಂದು ಗಾಡಿ ರಜಾ ಹಾಕ್ದಾಗ ಅವರು ಆ ಗಾಡಿನೂ ಕೂಡ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಡ್ರೈವರ್ಗಳಿದ್ದಾಗಂತೂ ನಾನು ಗಾಡಿಗೆ ಹೋಗಲ್ಲ, ಏನೋ ತಿಂಗಳಲ್ಲಿ 1-2 ಟ್ರಿಪ್ ಹೋಗ್ತೀನಿ ಅಷ್ಟೇ. ಡ್ರೈವರ್ಗಳು ಇಲ್ಲ ಅಂತ ಅಂದಾಗ 2 ಗಾಡಿಗೂ ನಾನು ನಮ್ಮವ್ವ ಇಬ್ಬರೂ ಗಾಡಿಗಳನ್ನ ಓಡಿಸ್ಕೋತೀವಿ. ಇವಾಗ 2 ಗಾಡಿಗಳಿಗೆ ಪರ್ಮನೆಂಟು ಡ್ರೈವರ್ಗಳು ಬಂದಿದ್ದಾರೆ. ಸೊ ಅದರಿಂದ ನನಗೂ ನಮ್ಮ ಮಾವನಿಗೂ ರೆಸ್ಟು. ಬೇರೆ ಬಿಸ್ನೆಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅದನ್ನು ಕೂಡ ಶೀಘ್ರದಲ್ಲೇ ನೆಕ್ಸ್ಟ್ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಇನ್ಮೇಲಿಂದ ಗಾಡಿ ವಿಡಿಯೋ ಏನು ಜಾಸ್ತಿ ಬರೋದಿಲ್ಲ,
ಡೈಲಿ ಬ್ಲಾಗ್ ಆಗಿರೋದ್ರಿಂದ ಡೈಲಿ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.